ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಭಾರತಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಮೊದಲು ತೆರಿಗೆ ಹಾಕಿ ಭಾರತಕ್ಕೆ ಶಾಕ್ ಕೊಟ್ಟಿದ್ದ ಅಮೆರಿಕ, ನಂತರ ವೀಸಾದ ವಿಚಾರದಲ್ಲಿ ಏಟು ಕೊಟ್ಟಿದ್ದಾಯಿತು. ಈಗ ಔಷಧಿಯ ವಿಚಾರ ಕೂಡ ಬಂದುಬಿಟ್ಟಿದೆ. ಭಾರತ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ಔಷಧಿ ರಫ್ತು ಮಾಡುತ್ತೆ. ಇಲ್ಲಿವರೆಗೆ ಅಮೆರಿಕ ಈ ಔಷಧಿಗಳಿಗೆ ತೆರಿಗೆ ಹಾಕಿರಲಿಲ್ಲ. ಆದರೆ ಈಗ ಔಷಧಿಗಳ ಮೇಲೆ ಕೂಡ ಟ್ರಂಪ್ 100% ತೆರಿಗೆ ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿರುವ ಅಮೆರಿಕ ಭಾರತದ ವಿದ್ಯಾರ್ಥಿಗಳನ್ನ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ಸ್ಟೂಡೆಂಟ್ ವೀಸಾದಲ್ಲಿ ಅಮೆರಿಕಕ್ಕೆ ಹೋಗಿರುವ ವಿದ್ಯಾರ್ಥಿಗಳ ಮೇಲೆ ಕೂಡ ಅಮೆರಿಕ ಕೆಂಗಣ್ಣು ಬೀರಿದೆ. ಹೀಗೆ ಒಂದಾದ ನಂತರ ಒಂದು ಕ್ಷೇತ್ರದ ಮೇಲೆ ಅಮೆರಿಕ ಪ್ರಹಾರ ಮಾಡ್ತಾ ಇದೆ. ಸ್ನೇಹಿತರೆ, ಒಂದನ್ನ ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಳಿ. ಇವತ್ತು ಅಮೆರಿಕ ಭಾರತದ ಮೇಲೆ ಮಾಡ್ತಾ ಇರುವ ಪ್ರಹಾರದಿಂದ ಖಂಡಿತವಾಗಿಯೂ ಭಾರತಕ್ಕೆ ತೊಂದರೆಯಾಗುತ್ತೆ. ಈ ತೊಂದರೆಯ ಜೊತೆಗೆ ಭವಿಷ್ಯದಲ್ಲಿ ಭಾರತ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಇದು ಅಡಿಪಾಯ ಕೂಡ ಆಗುತ್ತೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಏರ್ಬಸ್ ಮೀಟಿಂಗ್ ಮಾಡಿದೆ. ಏರ್ಬಸ್ ಅನ್ನೋದು ವಿಮಾನ ತಯಾರಿಕಾ ಸಂಸ್ಥೆ. ಇದೊಂದು ಯುರೋಪ್ಗೆ ಸೇರಿದ ಸಂಸ್ಥೆ. ಹೀಗಾಗಿ ಈ ಕಂಪನಿ ಭಾರತದಲ್ಲಿ ಮೀಟಿಂಗ್ ಮಾಡಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ ಪ್ರಕಾರ ಏರ್ಬಸ್ ಭಾರತದಲ್ಲಿ ತನ್ನ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಇದು ಸಾಧ್ಯವಾದಲ್ಲಿ ಭಾರತಕ್ಕೆ ಅತಿ ದೊಡ್ಡ ಬೂಸ್ಟ್ ಸಿಗುತ್ತೆ. ಭಾರತದ ಮೇಕ್ ಇನ್ ಇಂಡಿಯಾ ಅನ್ನುವ ಯೋಜನೆಗೆ ದೊಡ್ಡ ಮಟ್ಟದ ಗೆಲುವು ಸಿಗುತ್ತೆ. ಅಷ್ಟಕ್ಕೂ ಏನಿದು ಏರ್ಬಸ್ನ ಮೇಕ್ ಇನ್ ಇಂಡಿಯಾ ಪ್ಲಾನ್? ಭಾರತದಲ್ಲಿ ಏರ್ಬಸ್ ತನ್ನ ತಯಾರಿಕಾ ಘಟಕವನ್ನು ಓಪನ್ ಮಾಡುತ್ತಾ ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ಕ್ರಾಂತಿಯಾಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಜಗತ್ನಲ್ಲಿ 2 ಅತಿ ದೊಡ್ಡ ವಿಮಾನ ತಯಾರಿಕಾ ಕಂಪನಿಗಳಿದ್ದಾವೆ. ಒಂದು ಬೋಯಿಂಗ್, ಮತ್ತೊಂದು ಏರ್ಬಸ್. ವಿಮಾನ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಬೋಯಿಂಗ್ ಕಂಪನಿಗೆ ಸೆಡ್ಡು ಹೊಡಿತಾ ಇರುವ ಕಂಪನಿ ಅಂದ್ರೆ ಅದು ಏರ್ಬಸ್. ಬೋಯಿಂಗ್ ಅಮೆರಿಕಾಗೆ ಸೇರಿದ ಕಂಪನಿ ಆದರೆ ಏರ್ಬಸ್ ಯುರೋಪ್ಗೆ ಸೇರಿದ ಕಂಪನಿ. ಇದೀಗ ಇದೇ ಏರ್ಬಸ್ ಭಾರತದತ್ತ ಮುಖ ಮಾಡಿರೋದು. ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕವನ್ನ ಸ್ಥಾಪಿಸುವತ್ತ ದೃಷ್ಟಿ ಇಟ್ಟಿದೆ. ಇದರ ಮೊದಲ ಹೆಜ್ಜೆ ಎನ್ನುವಂತೆ ದೆಹಲಿಯಲ್ಲಿ ಏರ್ಬಸ್ ಕಂಪನಿ ಮೀಟಿಂಗ್ ಅನ್ನ ಕೂಡ ನಡೆಸಿದೆ. ಅದರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಟ್ರಂಪ್ ಮಾಡಿರುವ ಮತ್ತೊಂದು ಹುಚ್ಚಾಟದ ಬಗ್ಗೆ ಹೇಳ್ತೀವಿ ಕೇಳಿ. ಇಲ್ಲಿವರೆಗೆ ಔಷಧಿಗೆ ವಿನಾಯಿತಿ ಕೊಟ್ಟಿದ್ದ ಟ್ರಂಪ್ ಈಗ ಔಷಧಿ ಕ್ಷೇತ್ರವನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಭಾರತದ ಔಷಧಿ ರಫ್ತಿನ ಮೇಲೆ 100% ತೆರಿಗೆ ಹಾಕಿದ್ದಾರೆ. ಸ್ನೇಹಿತರೆ, ಭಾರತ ಎಷ್ಟು ಪ್ರಮಾಣದಲ್ಲಿ ಅಮೆರಿಕಾಗೆ ಔಷಧಿ ರಫ್ತು ಮಾಡುತ್ತೆ ಅನ್ನುವ ಬಗ್ಗೆ ಈ ಹಿಂದೆಯೇ ಹಲವು ವಿಡಿಯೋಗಳನ್ನು ಮಾಡಿದ್ದೇವೆ. ಔಷಧಿ ರಫ್ತಿನ ವಿಚಾರದಲ್ಲಿ ದೊಡ್ಡ ಪಾಲು ಇರೋದೇ ಭಾರತದ್ದು. ಈಗ ಇದೇ ಔಷಧಿ ರಫ್ತಿನ ಮೇಲೆ ಅಮೆರಿಕ ತೆರಿಗೆ ಹಾಕಿದೆ. ಟ್ರಂಪ್ ಈ ನಿರ್ಧಾರದಿಂದ ಭಾರತಕ್ಕೆ ದೊಡ್ಡ ಪೆಟ್ಟು ಬೀಳೋದರಲ್ಲಿ ಯಾವುದೇ ಅನುಮಾನ ಬೇಡ. ಭಾರತಕ್ಕೆ ತೊಂದರೆ ಆಗಬೇಕು ಅನ್ನುವ ಉದ್ದೇಶದಿಂದಲೇ ಟ್ರಂಪ್ ತೆರಿಗೆ ಹಾಕಿರೋದು, ಅದು ಬೇರೆ ವಿಚಾರ. ಅಕ್ಟೋಬರ್ 1ನೇ ತಾರೀಕಿನಿಂದ ಈ ತೆರಿಗೆ ನೀತಿ ಜಾರಿಯಾಗಲಿಕ್ಕಿದೆ. ಪ್ರತಿ ಬಾರಿ ಎಕ್ಸ್ಪ್ಲೇನ್ ಮಾಡಿದ ರೀತಿಯೇ ಈಗ ಈ 100% ತೆರಿಗೆಯ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಭಾರತದಿಂದ ಒಂದು ಮಾತ್ರೆ ಅಮೆರಿಕಾಗೆ ರಫ್ತಾಗುತ್ತೆ ಅಂತ ಅಂದುಕೊಳ್ಳಿ. ಆ ಮಾತ್ರೆಗೆ ಇಲ್ಲಿವರೆಗೆ ಅಮೆರಿಕಾದಲ್ಲಿ $100 ಇತ್ತು. ಇನ್ನು ಮುಂದೆ ಅದಕ್ಕೆ 100% ತೆರಿಗೆ ಬೀಳುತ್ತೆ. ಆಗ ಆ ಮಾತ್ರೆಯ ಬೆಲೆ $200 ಆಗುತ್ತೆ. ಅಂದರೆ ದುಪ್ಪಟ್ಟು ರೇಟ್. ಇದು ಭಾರತದ ಔಷಧಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ಅನ್ನೋದನ್ನ ನಾವು ಮೊದಲು ನೆನಪಿನಲ್ಲಿಟ್ಕೊಳ್ಬೇಕು. ಹೀಗಾದಾಗ ಭಾರತದ ಔಷಧಿಗಳು ಮಾರಾಟವಾಗೋದು ಕಡಿಮೆ. ಇದು ನೇರವಾಗಿ ರಫ್ತಿನ ಮೇಲೆ ಪರಿಣಾಮ ಬೀರುತ್ತೆ. ರಫ್ತಿನ ಮೇಲೆ ಹೊಡೆತ ಬಿದ್ದರೆ ಅದು ಭಾರತಕ್ಕೆ ತೊಂದರೆಯಾದಂತೆಯೇ ಅರ್ಥ. ಹೀಗೆ ಟ್ರಂಪ್ ಒಂದಾದ ನಂತರ ಒಂದು ಕ್ಷೇತ್ರಕ್ಕೆ ಪೆಟ್ಟು ಕೊಡ್ತಾ ಇದ್ದಾರೆ. ಆದರೆ ಒಂದನ್ನ ಟ್ರಂಪ್ ನೆನಪಿನಲ್ಲಿಟ್ಕೊಳ್ಬೇಕು, ಟೈಮ್ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಭಾರತಕ್ಕೂ ಕೂಡ ಒಂದೊಳ್ಳೆ ಸಮಯ ಬರಬಹುದು. ಆಗ ಅಮೆರಿಕ ಭಾರತದ ಮುಂದೆ ಮಂಡಿಯೂರಬೇಕಾದ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಅಂತಹ ಸಿಚುವೇಶನ್ ಅನ್ನ ಭಾರತ ಸೃಷ್ಟಿ ಮಾಡಿಕೊಳ್ಬೇಕು. ಹೀಗೆ ಒಂದು ಕಡೆ ಭಾರತಕ್ಕೆ ತೊಂದರೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅಮೆರಿಕ ತನಗೆ ಗೊತ್ತಿಲ್ಲದ ಹಾಗೆ ಭಾರತವನ್ನ ಪ್ರತಿಸ್ಪರ್ಧಿಯಾಗಿ ತೆಗೆದುಕೊಂಡು ಬಿಟ್ಟಿದೆ. ಜಗತ್ತಿನ ಮುಂದೆ ಭಾರತವನ್ನ ತನ್ನ ಪ್ರತಿಸ್ಪರ್ಧಿ ಅಂತ ಬಿಂಬಿಸ್ತಾ ಇದೆ. ಇದರಿಂದ ಭಾರತಕ್ಕೂ ಕೂಡ ಲಾಭ ಆಗ್ತಾ ಇದೆ. ಕೆಲವು ಕಂಪನಿಗಳು ಈಗ ಭಾರತದತ್ತ ಮುಖ ಮಾಡ್ತಾ ಇದ್ದಾವೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಏರ್ಬಸ್. ಭಾರತ ಹಲವು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇನ್ನು ಕೆಲವು ಕ್ಷೇತ್ರದಲ್ಲಿ ಈಗ ಬೆಳೀತಾ ಇದೆ. ಆದರೆ ವಿಮಾನಯಾನ ಕ್ಷೇತ್ರದಲ್ಲಿ ಭಾರತದ ಬೆಳವಣಿಗೆ 0. ಪ್ರತಿಯೊಂದು ವಿಚಾರದಲ್ಲೂ ಮೇಕ್ ಇನ್ ಇಂಡಿಯಾಗೆ ಶಿಫ್ಟ್ ಆಗಿರುವ ಭಾರತ ಇಲ್ಲಿವರೆಗೆ ವಿಮಾನಯಾನ ಕ್ಷೇತ್ರದಲ್ಲಿ ಮೇಕ್ ಇನ್ ಇಂಡಿಯಾಗೆ ಶಿಫ್ಟ್ ಆಗೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಆದರೆ ಈಗ ವಿಮಾನಯಾನ ಕ್ಷೇತ್ರದಲ್ಲಿ ಭರವಸೆಯ ಕಿರಣ ಬೆಳಗಿದೆ. ನಾ ಮೊದಲೇ ಹೇಳಿದಂತೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಏರ್ಬಸ್ ಕಂಪನಿ ಭಾರತದಲ್ಲಿ ಮೀಟಿಂಗ್ ಮಾಡಿದೆ.
ಸ್ನೇಹಿತರೆ, ಏರ್ಬಸ್ ಯುರೋಪ್ ಬಿಟ್ಟು ಬೇರೆಲ್ಲೂ ಕೂಡ ತನ್ನ ಉತ್ಪಾದನಾ ಘಟಕವನ್ನು ಮಾಡಿರಲಿಲ್ಲ. ಯುರೋಪ್ನ ಹೊರಗಡೆ ಮೊಟ್ಟಮೊದಲ ಬಾರಿಗೆ 2018ರಲ್ಲಿ ಚೀನಾದಲ್ಲಿ ಒಂದು ಘಟಕ ಮಾಡಿದ್ದು ಬಿಟ್ಟರೆ ಬೇರೆಲ್ಲೂ ಕೂಡ ಏರ್ಬಸ್ನ ದೊಡ್ಡ ಘಟಕಗಳಿಲ್ಲ. ಚೀನಾದ ನಂತರ ಈಗ ಏರ್ಬಸ್ ಭಾರತವನ್ನ ಆಯ್ಕೆ ಮಾಡಿಕೊಂಡ ರೀತಿ ಕಾಣ್ತಾ ಇದೆ. ಏರ್ಬಸ್ ಒಂದು ವೇಳೆ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕ ಆರಂಭ ಮಾಡಿಬಿಟ್ರೆ ಅದು ಭಾರತದ ಮೇಕ್ ಇನ್ ಇಂಡಿಯಾ ಯೋಜನೆಗೆ ದೊಡ್ಡ ಯಶಸ್ಸು ನೀಡಿಬಿಡುತ್ತೆ. ಹಾಗಾದ್ರೆ ಭಾರತದತ್ತ ಏರ್ಬಸ್ ಮುಖ ಮಾಡೋದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಅದಕ್ಕೆ ಹಲವು ಕಾರಣ ಇದೆ. ಮೊದಲನೇದು ಮಾರ್ಕೆಟ್. ಭವಿಷ್ಯದಲ್ಲಿ ವಿಮಾನಯಾನಕ್ಕೆ ಭಾರತವೇ ದೊಡ್ಡ ಮಾರ್ಕೆಟ್. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಳೆದ 1 ವರ್ಷದಲ್ಲಿ ಭಾರತ 1500 ಪ್ಯಾಸೆಂಜರ್ ಹಾಗೂ ಕಾರ್ಗೋ ವಿಮಾನಗಳನ್ನು ಆರ್ಡರ್ ಮಾಡಿದೆ. ಅದರಲ್ಲೂ ಇಂಡಿಗೋ ಬರೋಬ್ಬರಿ 500 ಏರ್ಬಸ್ ಸಂಸ್ಥೆಯ ಹೊಸ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ. ಈ ಆರ್ಡರ್ಗಳು ಭಾರತದ ವಿಮಾನಯಾನ ಕ್ಷೇತ್ರ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಭಾರತದ ಭವಿಷ್ಯ ಬ್ರೈಟ್ ಇದೆ ಅನ್ನುವ ಕಾರಣಕ್ಕಾಗಿ ಈಗ ಏರ್ಬಸ್ ಭಾರತದತ್ತ ಮುಖ ಮಾಡಿರೋದು. ಸ್ನೇಹಿತರೆ, ಒಂದನ್ನು ನೀವು ಗಮನಿಸಿರಬಹುದು. ಬೆಳವಣಿಗೆ ಹೊಂದಿದ ಕ್ಷೇತ್ರವನ್ನು ಮತ್ತೆ ಬೆಳವಣಿಗೆ ಮಾಡೋದು ತುಂಬಾನೇ ಕಷ್ಟ. ಕಾರಣ ಅದು ಆಲ್ರೆಡಿ ಒಂದು ಹಂತಕ್ಕೆ ಬಂದಿರುತ್ತೆ. ಆದರೆ ಬೆಳೆಯುತ್ತಿರುವ ಕ್ಷೇತ್ರವನ್ನು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಮಾಡಬಹುದು. ಭಾರತದ ವಿಮಾನಯಾನ ಕ್ಷೇತ್ರ ಕೂಡ ಹಾಗೆಯೇ. ಅದು ಈಗಷ್ಟೇ ಬೆಳೆಯುತ್ತಿರುವ ಕ್ಷೇತ್ರ. ಈಗಲೇ ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಬಿಟ್ಟರೆ ದೊಡ್ಡ ಮಟ್ಟಿಗೆ ಬೆಳೆಯಬಹುದು ಅನ್ನೋದು ಏರ್ಬಸ್ನ ಉದ್ದೇಶ. ಇದರಿಂದ ಏರ್ಬಸ್ಗೆ ಎಷ್ಟು ಲಾಭ ಇದೆಯೋ ಅಷ್ಟೇ ಭಾರತಕ್ಕೆ ಕೂಡ ಲಾಭ ಇದೆ. ಯಾವುದೇ ಒಂದು ಕಂಪನಿ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕ ಆರಂಭ ಮಾಡುತ್ತೆ ಅಂದರೆ ಅದರಲ್ಲಿ ಹಲವು ರೀತಿಯ ಲಾಭ ಇರುತ್ತೆ. ಮೊದಲನೇದು ಉದ್ಯೋಗ ಕ್ರಿಯೇಟ್ ಆಗುತ್ತೆ, ಭಾರತೀಯರಿಗೆ ಉದ್ಯೋಗ ಸಿಗುತ್ತೆ. ಎರಡನೇದು ಬೆಲೆ ಕಡಿಮೆ ಆಗುತ್ತೆ. ಬೇರೆ ದೇಶದಲ್ಲಿ ಒಂದು ವಸ್ತುವನ್ನು ನಿರ್ಮಾಣ ಮಾಡಿ ಭಾರತಕ್ಕೆ ತರೋದಕ್ಕೂ ಭಾರತದಲ್ಲೇ ಅದನ್ನು ರೆಡಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೀಗೆ ಏರ್ಬಸ್ ಭಾರತದಲ್ಲೇ ತನ್ನ ಉತ್ಪಾದನಾ ಘಟಕ ರೆಡಿ ಮಾಡೋದ್ರಿಂದ ಹಲವು ರೀತಿಯ ಉಪಯೋಗವಂತೂ ಖಂಡಿತವಾಗಿಯೂ ಸಿಗುತ್ತೆ. ಹಾಗಂತ ಏರ್ಬಸ್ ಸಂಪೂರ್ಣವಾಗಿ ಭಾರತದಲ್ಲೇ ಉತ್ಪಾದನಾ ಘಟಕವನ್ನು ರೆಡಿ ಮಾಡುತ್ತೆ ಅಂತಲ್ಲ. ಚೀನಾದಲ್ಲಿರುವ ಹಾಗೆ ಅಸೆಂಬ್ಲಿ ಮಾಡಬಹುದು. ಭಾರತದಲ್ಲಿ ಅಸೆಂಬ್ಲಿ ಘಟಕ ಕೂಡ ಆರಂಭವಾಗಬಹುದು. ಅಸೆಂಬ್ಲಿ ಘಟಕ ಆರಂಭವಾದರೂ ಕೂಡ ಅದು ಭಾರತಕ್ಕೆ ದೊಡ್ಡ ಯಶಸ್ಸು. ಎಂತಹ ಸಮಯವನ್ನು ಇಲ್ಲಿ ಏರ್ಬಸ್ ಬಳಸ್ಕೊಂಡಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ. ಏರ್ಬಸ್ಗೆ ಕಾಂಪಿಟೇಟಿವ್ ಕಂಪನಿ ಅಂದರೆ ಅದು ಬೋಯಿಂಗ್ ಅಮೆರಿಕಾಕ್ಕೆ ಸೇರಿದ ಕಂಪನಿ. ಅಮೆರಿಕ ಈಗ ಮಾಡ್ತಾ ಇರುವ ಹುಚ್ಚಾಟದಿಂದ ಬೋಯಿಂಗ್ ಅಂತೂ ಭಾರತಕ್ಕೆ ಬರೋದಿಲ್ಲ. ಬಂದರೂ ಅದಕ್ಕೆ ಭಾರತ ಅವಕಾಶ ಕೊಡಲಿಕ್ಕಿಲ್ಲ. ಇದೇ ಸಮಯವನ್ನು ಬಳಸಿಕೊಂಡು ಏರ್ಬಸ್ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದೆ. ಕೆಲವೊಮ್ಮೆ ತೊಂದರೆಗಳು ಕೂಡ ಅವಕಾಶವನ್ನು ಸೃಷ್ಟಿ ಮಾಡ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಅಮೆರಿಕ ಕೇವಲ ಭಾರತಕ್ಕೆ ತೊಂದರೆ ಕೊಡಬೇಕು ಅನ್ನುವ ಉದ್ದೇಶದಿಂದ ಮೇಲಿಂದ ಮೇಲೆ ತೆರಿಗೆ ಹಾಕ್ತಾ ಇದೆ. ಆದರೆ ಅಮೆರಿಕಾದ ಈ ನಿರ್ಧಾರಗಳು ಭಾರತಕ್ಕೆ ಹೊಸ ದಾರಿಯನ್ನ ಕೂಡ ಮಾಡಿಕೊಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಭಾರತಕ್ಕೆ ಇದೊಂದೊಳ್ಳೆ ಅವಕಾಶ. ಅಮೆರಿಕಾದ ಅವಲಂಬನೆಯಿಂದ ಸಂಪೂರ್ಣವಾಗಿ ಹೊರಬಂದು ತನ್ನ ಕಾಲ ಮೇಲೆ ತಾನೇ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟರೆ ಅಮೆರಿಕ ಅಲ್ಲ, ಅಮೆರಿಕಾದ ಅಪ್ಪ ಬಂದರೂ ತಲೆ ಕೆಡಿಸಿಕೊಳ್ಬೇಕಾದ ಅಗತ್ಯ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ನಾವು ಕೂಡ ಈ ವಿಚಾರದಲ್ಲಿ ಸಾಥ್ ಕೊಡಬೇಕು. ಹಾಗೆ ಮಾಡಿದರೆ ಖಂಡಿತವಾಗಿಯೂ ಒಂದು ದಿನ ಅಮೆರಿಕ ಪಶ್ಚಾತ್ತಾಪ ಪಡುವ ದಿನ ಬಂದೇ ಬರುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.